ಹಲೋ ಸ್ಟೂಡೆಂಟ್ಸ್, ನಿಮ್ಮದು ಪಿ ಯು ಸಿ ಸೆಕೆಂಡ್ ಇಯರ್ನ ಅಕೌಂಟೆನ್ಸಿಯ ಥರ್ಡ್ ಚಾಪ್ಟರ್ ಇದು ರೀಕನ್ಸ್ಟ್ರಕ್ಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫರ್ಮ್. ಇವತ್ತು ನಾನು ರೀಕನ್ಸ್ಟ್ರಕ್ಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮು, ಅದರಲ್ಲಿ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್, ಅದರ ಮೀನಿಂಗು ಮತ್ತು ಏನೇನು ಮೋಡ್ಸ್ ಆಫ್ ರೀಕನ್ಸ್ಟ್ರಕ್ಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ರೀಕನ್ಸ್ಟ್ರಕ್ಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫರ್ಮ್ ಅಂತಂದರೆ ಏನು? ರೀಕನ್ಸ್ಟಿಟ್ಯೂಷನ್ ಅಂತಂದರೆ ಪುನರ್ರಚನೆ ಅಂತ ಅಥವಾ ಪುನರ್ನಿರ್ಮಾಣ ಅಂತ ಆಯ್ತಾ. ಪಾರ್ಟ್ನರ್ಶಿಪ್ ಫರ್ಮ್ ಅನ್ನೋದೇನು ರೀ? ಪಾಲುದಾರಿಕೆ ಸಂಸ್ಥೆ. ಸೊ ಪಾಲುದಾರಿಕೆ ಸಂಸ್ಥೆಯನ್ನು ಏನು ಮಾಡೋದ್ರಿ? ಪುನರ್ರಚನೆ ಮಾಡೋದು ಅಥವಾ ಪುನರ್ನಿರ್ಮಾಣ ಮಾಡೋದು ಅಂತ ಹೇಳ್ತಾರೆ. ಸೊ ಪಾರ್ಟ್ನರ್ಶಿಪ್ ಫರ್ಮ್ ಯಾವ್ಯಾವ ಸಿಚುವೇಶನ್ದಾಗ ಪುನರ್ನಿರ್ಮಾಣ ಆಗ್ತದೆ ಅಂದರೆ ಪುನರ್ರಚನೆ ಆಗ್ತದೆ ಅನ್ನೋದನ್ನು ನಾವು ಡಿಟೇಲಾಗಿ ನೋಡೋಣ. ಸೊ ಅದರಲ್ಲಿ ನಾವು ಫಸ್ಟು ಆಸ್ಪೆಕ್ಟ್ ಏನಪ್ಪ ಅಂತಂದ್ರೆ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಅಂತಂದರೆ ಹೊಸ ಪಾರ್ಟ್ನರ್ ಏನು ಮಾಡೋದು? ಅಡ್ಮಿಷನ್ ಅಂತಂದರೆ ಪ್ರವೇಶವನ್ನು ತೆಗೆದುಕೊಳ್ಳೋದು. ಎಲ್ಲಿ? ಪಾರ್ಟ್ನರ್ಶಿಪ್ ಫರ್ಮಲ್ಲಿ ಆಲ್ರೆಡಿ ಇದ್ದಂಥ ಒಂದು ಸಂಸ್ಥೆಯೊಳಗೆ ಹೊಸದಾಗಿ ಅಥವಾ ಬೇರೆ ಒಬ್ಬ ಪಾರ್ಟ್ನರ್ ಬಂದು ಅದರಲ್ಲಿ ಪ್ರವೇಶವನ್ನು ಪಡೆಯೋದಕ್ಕೆ ನಾವು ಅಡ್ಮಿಷನ್ ಅಂತ ಕರಿತೀವಿ. ಸೊ ಅಡ್ಮಿಷನ್ ಆಫ್ ಪಾರ್ಟ್ನರ್ನ ಈ ಒಂದು ಚಾಪ್ಟ್ರಲ್ಲಿ ನಾವು ಇನ್ ಡೀಟೇಲಾಗಿ ಓದ್ತೀವಿ ಅಂತ ಹೇಳ್ಬೋದು. ಸೊ ಫಸ್ಟ್ ಮೀನಿಂಗ್ ಏನಪ್ಪ ಅಂತಂದ್ರೆ ಎನಿ ಚೇಂಜ್ ಇನ್ ದ ಎಕ್ಸಿಸ್ಟಿಂಗ್ ಅಗ್ರಿಮೆಂಟ್ ಅಮೌಂಟ್ಸ್ ಟು ರೀಕನ್ಸ್ಟ್ರಕ್ಷನ್ ಆಫ್ ದ ಪಾರ್ಟ್ನರ್ಶಿಪ್ ಫರ್ಮ್. ಏನೂ ಒಂದು ಚೇಂಜ್ ಆಗ್ಬೋದು. ಯಾವಾಗ? ಈ ಆಲ್ರೆಡಿ ಇದ್ದಂಥ ಎಕ್ಸಿಸ್ಟಿಂಗ್ ಅಗ್ರಿಮೆಂಟ್ ಒಳಗೆ ಒಪ್ಪಂದದಲ್ಲಿ ಅಮೌಂಟ್ಸ್ ಟು ರೀಕನ್ಸ್ಟ್ರಕ್ಷನ್ ಆಫ್ ದ ಪಾರ್ಟ್ನರ್ಶಿಪ್ ಅದೇನಾದರೂ ಚೇಂಜ್ ಆಯಿತು ಅಂತಂದ್ರೆ ಹೊಸದಾಗಿ ಪುನರ್ರಚನೆ ಆಗ್ತದೆ, ಪುನರ್ನಿರ್ಮಾಣ ಆಗ್ತದೆ. ಏನು? ಪಾಲುದಾರಿಕೆ ಸಂಸ್ಥೆ ಅಂತ ಹೇಳ್ಬೋದು. ದಿಸ್ ರಿಸಲ್ಟ್ಸ್ ಇನ್ ಆನ್ ಎಂಡ್ ಆಫ್ ದ ಎಕ್ಸಿಸ್ಟಿಂಗ್ ಅಗ್ರಿಮೆಂಟ್ ಆ್ಯಂಡ್ ಅ ನ್ಯೂ ಅಗ್ರಿಮೆಂಟ್ ಕಮ್ಸ್ ಇನ್ ಟು ಬೀಯಿಂಗ್ ವಿತ್ ಅ ಚೇಂಜ್ಡ್ ರಿಲೇಷನ್ಶಿಪ್. ತಿಳಿತಲ್ಲ? ಸೊ ದಿಸ್ ರಿಸಲ್ಟ್ಸ್ ಇನ್ ಅನ್ ಎಂಡ್ ಆಫ್ ದ ಎಕ್ಸಿಸ್ಟಿಂಗ್ ಅಗ್ರಿಮೆಂಟ್. ಇರೋ ಅಗ್ರಿಮೆಂಟ್ ಏನಾಗ್ತದೆ? ಕೊನೆಗೊಳ್ತದೆ. ಆಮೇಲೆ ಎ ನ್ಯೂ ಅಗ್ರಿಮೆಂಟ್ ಕಮ್ಸ್ ಇನ್ ಟು ಬೀಯಿಂಗ್ ವಿತ್ ದ ಚೇಂಜ್ಡ್ ರಿಲೇಷನ್ಶಿಪ್. ಆಮೇಲೆ ಬದಲಾವಣೆಯಾದ ಒಂದು ರಿಲೇಷನ್ಶಿಪ್ ಸಂಬಂಧದ ಜೊತೆಗೆ ಏನಾಗ್ತದೆ? ಅಗ್ರಿಮೆಂಟು ಹೊಸದಾಗಿ ಬರ್ತದೆ ಅಂತ ಹೇಳ್ತಾರೆ. ಅಮಂಗ್ ದ ಮೆಂಬರ್ಸ್ ಆಫ್ ದ ಪಾರ್ಟ್ನರ್ಶಿಪ್ ಫರ್ಮ್ ಆ್ಯಂಡ್ ಆರ್ ದೇರ್ ಕಂಪೋಸಿಷನ್ ಅಂತಂದ್ರೆ ಅವರೊಳಗಿರುವಂಥ ಮೆಂಬರ್ಸ್ ಆಗಿರ್ಬೋದು ಆ ಒಂದು ಸಂಸ್ಥೆಯ. ಸೊ ಆವಾಗ ಏನಾಗ್ತದೆ? ಈ ಥರ ಹಳೇದೇನದ ಎಕ್ಸಿಸ್ಟಿಂಗ್ ಅಗ್ರಿಮೆಂಟು ಅದು ಕೊನೆಗೊಂಡು ಹೊಸ ಒಂದು ಅಗ್ರಿಮೆಂಟ್ ಬರ್ತದೆ. ಆವಾಗ ನಾವೇನು ಮಾಡ್ತೀವಿ? ಅದಕ್ಕೆ ರೀಕನ್ಸ್ಟ್ರಕ್ಷನ್ ಆಫ್ ಪಾರ್ಟ್ನರ್ಶಿಪ್ ಅಂತ ಕರಿತೀವಿ. ಸೊ ತಿಳಿತಲ್ಲ? ಸೊ ಇವಾಗ ನಮ್ಗೆ ನೆಕ್ಸ್ಟ್ ಆಸ್ಪೆಕ್ಟ್ ಏನು ನೋಡಬೇಕಪ್ಪ ಅಂತಂದ್ರೆ ವಾಟ್ ಆರ್ ದ ಮೋಡ್ಸ್ ಆಫ್ ರೀಕನ್ಸ್ಟ್ರಕ್ಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫರ್ಮ್. ಇಲ್ಲಿ ಮೋಡ್ಸ್ ಅಂತಂದರೆ ಪಾರ್ಟ್ನರ್ಶಿಪ್ ಫರ್ಮು ರೀಕನ್ಸ್ಟ್ರಕ್ಷನ್ ಅಂತಂದರೆ ಪುನರ್ರಚನೆ ಅಥವಾ ಪುನರ್ನಿರ್ಮಾಣ ಎದಕ್ಕಾಗ್ತದೆ? ರೀಕನ್ಸ್ಟ್ರಕ್ಷನ್ ಆಫ್ ಅ ಪಾರ್ಟ್ನರ್ಶಿಪ್ ಫರ್ಮ್ ಯೂಶ್ವಲಿ ಟೇಕ್ ಅ ಪ್ಲೇಸ್ ಇನ್ ಎನಿ ಆಫ್ ದ ಫಾಲೋವಿಂಗ್ ವೇಸ್. ಯಾವ್ಯಾವ ದಾರಿ ಒಳಗದು ರೀಕನ್ಸ್ಟ್ರಕ್ಷನ್ ಆಗ್ತದೆ ಅಂತ ನೋಡ್ಬೇಕಂತಂದ್ರೆ ಫಸ್ಟ್ ಒನ್ ಬರ್ತದೆ ಅಡ್ಮಿಷನ್ ಆಫ್ ಎ ನ್ಯೂ ಪಾರ್ಟ್ನರ್. ನಾನು ಆಗಲೇ ಹೇಳಿದೆ ಅಡ್ಮಿಷನ್ ಅಂತಂದ್ರೆ ಏನು ರೀ? ಪ್ರವೇಶವನ್ನು ಪಡೆಯೋದು. ಹೊಸ ಒಂದು ಪಾರ್ಟ್ನರು, ಹೊಸ ಒಂದು ಪಾಲುದಾರ ಆ ಸಂಸ್ಥೆಯೊಳಗೆ ಏನು ಮಾಡೋದು? ಪ್ರವೇಶವನ್ನು ಪಡೆಯೋದ್ರಿಂದ ಏನಾಗ್ತದೆ? ರೀಕನ್ಸ್ಟ್ರಕ್ಷನ್ ಆಗ್ತದೆ ಪಾರ್ಟ್ನರ್ಶಿಪ್ ಫರ್ಮು ಅಂತ ಹೇಳ್ತಾರೆ. ಸೊ ನಾವು ಫಸ್ಟ್ ನೋಡೋಣ ಅಡ್ಮಿಷನ್ ಆಫ್ ಎ ನ್ಯೂ ಪಾರ್ಟ್ನರ್. ಎ ನ್ಯೂ ಪಾರ್ಟ್ನರ್ ಮೇ ಬಿ ಅಡ್ಮಿಟೆಡ್ ವೆನ್ ದ ಫರ್ಮ್ ನೀಡ್ಸ್ ಅಡಿಷ್ನಲ್ ಕ್ಯಾಪಿಟಲ್ ಆರ್ ಮ್ಯಾನೇಜರಿಯಲ್ ಹೆಲ್ಪ್. ತಿಳಿತಲ್ಲ? ನ್ಯೂ ಪಾರ್ಟ್ನರ್ ಎದಕ್ಕೆ ಬರ್ತಾನೆ? he may come or he may admitted into the partnership firm when the firm needs additional capital ಅಂತಂದ್ರೆ ಎಕ್ಸ್ಟ್ರಾ ಕ್ಯಾಪಿಟಲ್. ಅಡಿಷ್ನಲ್ ಅಂತಂದ್ರೆ ಮತ್ತೆ ಜಾಸ್ತಿ ಕ್ಯಾಪಿಟಲ್ ಏನಾದರೂ ಬೇಕಿತ್ತು ಅಂತಂದ್ರೆ ಆವಾಗ ಕೂಡ ಏನಾಗ್ಬೋದು? ಅವನು ಅಡ್ಮಿಷನ್ ತೊಗೋಬೋದು. ಅಥವಾ ಮ್ಯಾನೇಜರಿಯಲ್ ಹೆಲ್ಪ್, ಸಂಸ್ಥೆಯ ಒಂದು ಸಂಸ್ಥಾಪಕವಾದ ಒಂದು ಹೆಲ್ಪಿಗಾಗಿ, ಆ ಒಂದು ಒಳಿತಿಗಾಗಿ, ಸಂಸ್ಥೆಯ ಒಳಿತಿಗಾಗಿ, ಆ ಒಂದು ಸಹಾಯಕ್ಕಾಗಿ ಏನಾದರೂ ಅವನು ಅಡ್ಮಿಟ್ ಆಗ್ಬೋದು ಅಂತ ಹೇಳ್ತಾರೆ. ಸೊ ಅಕಾರ್ಡಿಂಗ್ ಟು ದ ಪ್ರೊವಿಷನ್ಸ್ ಆಫ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932 ಅನ್ಲೆಸ್ ಇಟ್ ಈಸ್ otherwise provided in the partnership deed, a new partner can be admitted only when the existing partners anonymously agree for it. ಅಂತಂದ್ರೆ ಅಕಾರ್ಡಿಂಗ್ ಟು ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932 ಏನು ಹೇಳ್ತದಪ್ಪ ಅಂತಂದ್ರೆ ಪಾರ್ಟ್ನರು ಅಡ್ಮಿಷನ್ ತಗೋಬೋದು. ಬಟ್ ಅವನು ಯಾರ ಒಂದು ಅನುಮತಿ ಬೇಕಾಗ್ತದೆ? ಆಲ್ರೆಡಿ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಒಂದು ಆಲ್ರೆಡಿ ಯಾರು ಇರ್ತಾರೆ ಆ ಸಂಸ್ಥೆಯಲ್ಲಿ ಆ ಪಾರ್ಟ್ನರ್ಸ್ ಒಂದು ಒಪ್ಪಿಗೆ ಮೇರೆಗೆ ಅವನು ಏನು ಮಾಡ್ಬೋದು ರೀ? ಆ ಒಂದು ಸಂಸ್ಥೆಯಲ್ಲಿ ದಾಖಲಾತಿ ಅಥವಾ ಪ್ರವೇಶವನ್ನು ತೆಗೆದುಕೊಳ್ಬೋದು ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಕೊಡ್ತಾರೆ ನೋಡ್ರಿ. ಹರಿ ಆ್ಯಂಡ್ ಪರಿ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಇನ್ ದ ರೇಷೋ ಆಫ್ 3:2. On April 1st, 2015, they admitted
ಜಾನ್ ಆ್ಯಸ್ ಎ ನ್ಯೂ ಪಾರ್ಟ್ನರ್ ವಿತ್ 1/6 ಶೇರ್ ಇನ್ ಪ್ರಾಫಿಟ್ಸ್ ಆಫ್ ದ ಫರ್ಮ್. ಹರಿ ಮತ್ತು ಪರಿ ಏನದಾರ ಆಲ್ರೆಡಿ ಪಾರ್ಟ್ನರ್ಸ್ ಅದಾರ. ದೇ ಶೇರ್ ದ ಪ್ರಾಫಿಟ್ಸ್ ಆ್ಯಂಡ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಯಾವ ರೇಷೋದಾಗ ಮಾಡ್ತಾರೆ, 3:2ದಾಗ ಮಾಡ್ತಾರೆ. ಸೊ ಅವ್ರೇನು ಮಾಡ್ತಾರೆ, ಏಪ್ರಿಲ್ 1, 2015ಗೆ ಜಾನ್ ಅನ್ನೋ ವ್ಯಕ್ತಿಯನ್ನು ಏನು ಮಾಡ್ತಾರೆ, ಅಡ್ಮಿಟ್ ಮಾಡ್ಕೋತಾರೆ. ಅವ್ರ ಪಾರ್ಟ್ನರ್ಶಿಪ್ ಫರ್ಮ್ಗೆ, ಇಬ್ಬರು ಜನ ಇರ್ತಾರಲ್ಲ, ಅವ್ರ ಪಾರ್ಟ್ನರ್ಶಿಪ್ ಫರ್ಮ್ಗೆ ಜಾನ್ ಅನ್ನೋ ವ್ಯಕ್ತಿಯನ್ನು ಅಡ್ಮಿಟ್ ಮಾಡ್ಕೋತಾರೆ. ಅವನಿಗೆ 1/6 ಶೇರ್ ಅಂತ ಹೇಳ್ತಾರೆ. ಐತಲ್ಲ, 3+2+1 ಎಷ್ಟಾಗ್ತದೆ, 6 ಆಗುತ್ತಲ್ಲ. ಸೊ 6ನೇ ಭಾಗ ಅವನಿಗೆ ಅಂತ ಅವರು ಅಗ್ರಿಮೆಂಟಲ್ಲಿ ಮೆನ್ಷನ್ ಮಾಡಿ ಆ ಒಂದು ವ್ಯಕ್ತಿಯನ್ನು ಪಾರ್ಟ್ನರ್ಶಿಪ್ಗೆ ತಗೋತಾರೆ. ಸೊ ನೆಕ್ಸ್ಟು ವಿತ್ ದಿಸ್ ಚೇಂಜ್ now there are 3 partners of the firm and it stands reconstituted. ಸೊ ಇಲ್ಲೇನಾಗ್ತದೆ, ಇದು ಚೇಂಜ್ ಆಯ್ತಲ್ಲ. ಈಗ ಫಸ್ಟ್ ಇಬ್ಬರೇ ಇದ್ದರು. ಸೊ 3:2 ರೇಷೋದಾಗಿತ್ತ, ಈಗ 3:2:1 ರೇಷೋ ಆಗ್ತದೆ. ತಿಳ್ತಲ್ಲ, ಅಂದರೆ ಹೊಸದಾಗಿ ಒಬ್ಬ ಪಾರ್ಟ್ನರ್ ಬಂದು ಜಾಯಿನ್ ಆದಿದ್ದಕ್ಕೆ ಅಲ್ಲೇನಾಗ್ತು, ರೀಕಾನ್ಸ್ಟಿಟ್ಯೂಟ್ ಆಯಿತು ಅಂತಂದ್ರೆ ಪುನರ್ರಚನೆ ಆಯಿತು. ಏನು, ಪಾಲುದಾರಿಕೆ ಸಂಸ್ಥೆ ಪುನರ್ ನಿರ್ಮಾಣ ಆಯಿತು ಸಂಸ್ಥೆ ಅಂತ ಹೇಳ್ಬೋದು. ಇದು ಒಂದು ರೀಸನ್. ಏನು, ಅಡ್ಮಿಷನ್ ಆಫ್ ಎ ನ್ಯೂ ಪಾರ್ಟ್ನರ್, ಹೊಸದಾಗಿ ಒಂದು ಪಾರ್ಟ್ನರ್ ಬರೋದ್ರಿಂದ ಏನಾಗ್ತದೆ, ಪಾರ್ಟ್ನರ್ಶಿಪ್ ಫರ್ಮು ರೀಕಾನ್ಸ್ಟಿಟ್ಯೂಟ್ ಆಗ್ತದೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಆಸ್ಪೆಕ್ಟ್ ಏನದ, ಚೇಂಜ್ ಇನ್ ದ ಪ್ರಾಫಿಟ್ ಶೇರಿಂಗ್ ರೇಷೋ ಅಮಂಗ್ ದ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್. ಚೇಂಜ್ ಇನ್ ದ ಪ್ರಾಫಿಟ್ ಶೇರಿಂಗ್ ರೇಷೋ, ಅಲ್ಲಿ ಬದಲಾವಣೆ ಆಗ್ತದೆ. ಪ್ರಾಫಿಟ್ ಶೇರ್ ಮಾಡುವಂಥ ರೇಷೋ ಒಳಗೆ ಬದಲಾವಣೆ ಆಗ್ತದೆ ಆಲ್ರೆಡಿ ಇದ್ದಂಥ ಪಾರ್ಟ್ನರ್ಸ್ ಒಳಗೆ. ಸಮ್ಟೈಮ್ಸ್ ದ ಪಾರ್ಟ್ನರ್ಸ್ ಆಫ್ ಎ ಫರ್ಮ್ ಮೇ ಡಿಸೈಡ್ ಟು ಚೇಂಜ್ ದೇರ್ ಎಕ್ಸಿಸ್ಟಿಂಗ್ ಪ್ರಾಫಿಟ್ ಶೇರಿಂಗ್ ರೇಷೋ. ಯಾವಾಗರೆ ಒಂದು ಸತಿ ಏನಂತಾರೆ, ಪಾರ್ಟ್ನರ್ಸು ಡಿಸೈಡ್ ಮಾಡ್ತಾರೆ, ನಾವು ನಮ್ಮ ಪಾರ್ಟ್ನರ್ಸ್ ಪ್ರಾಫಿಟ್ ಶೇರಿಂಗ್ ರೇಷೋನ ಚೇಂಜ್ ಮಾಡೋಣ ಅಂತ. ದಿಸ್ ಮೇ ಹ್ಯಾಪನ್ ಆ್ಯನ್ ಅಕೌಂಟ್ ಆಫ್ ಚೇಂಜ್ ಇನ್ ದ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ರೋಲ್ ಇನ್ ದ ಫರ್ಮ್. ಸೊ ಆಲ್ರೆಡಿ ಯಾರು ಇರ್ತಾರ ಅವರೊಳಗೆ ಏನಾಗ್ತದೆ, ಇದು ತಗೋತದೆ, ಇದು ಏನು ಚೇಂಜ್ ಆಗೋದ ಪ್ಲೇಸನ್ನು ತಗೋತದೆ ಅಂತ ಹೇಳ್ಬೋದು. ಸೊ ಎಕ್ಸಾಂಪಲ್ ಏನು ಕೊಡ್ತಾರೆ ನೋಡ್ರಿ, ರಾಮ್, ಮೋಹನ್ ಆ್ಯಂಡ್ ಸೋಹನ್ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್. ರಾಮ್ ಮತ್ತು ಮೋಹನು ಮತ್ತು ಸೋಹನು 3 ಜನ ಪಾರ್ಟ್ನರ್ಸ್ ಇದ್ದಾರೆ. ಶೇರಿಂಗ್ ಪ್ರಾಫಿಟ್ಸ್ ಇನ್ ದ ರೇಷೋ ಆಫ್ 3:2:1. ಅವ್ರದ್ದು ರೇಷೋ ಏನದ, 3:2:1 ಅದ. ವಿತ್ ಇಫೆಕ್ಟ್ ಫ್ರಾಮ್ ಏಪ್ರಿಲ್ 1, 2015 ದೇ ಡಿಸೈಡೆಡ್ ಟು ಶೇರ್ ಪ್ರಾಫಿಟ್ಸ್ ಈಕ್ವಲಿ. ಅವ್ರೇನು ಮಾಡ್ತಾರೆ, 3:2:1 ಇತ್ತಲ್ಲ. ಸೊ ಏಪ್ರಿಲ್ 1 2015ಗೆ ಏನು ಮಾಡ್ತಾರೆ, ಅವರೊಂದು ಡಿಸಿಷನ್ ತೊಗೋತಾರೆ. ಏನಂತ, ನಾವು ಪ್ರಾಫಿಟ್ಸನ್ನು ಎಲ್ಲರೂ ಸಮನಾಗಿ ಹಂಚ್ಕೊಳ್ಳೋಣ ಅಂತ. ದೇ ಡಿಸೈಡೆಡ್ ಟು ಶೇರ್ ಪ್ರಾಫಿಟ್ಸ್ ಈಕ್ವಲಿ ಅಂತ. ಆ್ಯಸ್ ಸೂನ್ ಆ್ಯಸ್ ಸೋಹನ್ ಬ್ರಿಂಗ್ಸ್ ಆ್ಯನ್ ಇನ್ ಅಡಿಷ್ನಲ್ ಕ್ಯಾಪಿಟಲ್. ಸೋಹನ್ ಏನು ಮಾಡ್ತಾನೆ, ಅಡಿಷ್ನಲ್ ಕ್ಯಾಪಿಟಲ್ನ ತೊಗೊಂಬರ್ತಾನೆ. ದಿಸ್ ರಿಸಲ್ಟ್ಸ್ ಇನ್ ಎ ಚೇಂಜ್ ಇನ್ ದ ಎಕ್ಸಿಸ್ಟಿಂಗ್ ಅಗ್ರಿಮೆಂಟ್ ಲೀಡಿಂಗ್ ಟು ರೀಕನ್ಸ್ಟಿಟ್ಯೂಷನ್ ಆಫ್ ದ ಫರ್ಮ್. ತಿಳಿತಲ್ಲ. ಸೊ ಯಾವಾಗ ಸೋಹನ್ನು ಅವನು ಅಡಿಷ್ನಲ್ ಕ್ಯಾಪಿಟಲ್ ತೊಗೊಂಬರ್ತಾನೆ, ಆಮೇಲೆ ಏಪ್ರಿಲ್ 1, 2015ಗೆ ಏನು ಡಿಸೈಡ್ ಮಾಡ್ತಾರೆ, ಟು ಶೇರ್ ದ ಪ್ರಾಫಿಟ್ಸ್ ಈಕ್ವಲಿ. ಸೊ ಆವಾಗ 3:2:1 ಇರುತ್ತಲ್ಲ, ಅದೇನು ಮಾಡ್ತಾರೆ, ಇವಾಗ ಎಲ್ಲರೂ ಸಮನಾಗಿ ಹಂಚ್ಕೊಳ್ಳೋಣ ಅಂಥೇಳಿ ಡಿಸೈಡ್ ಮಾಡ್ತಾರೆ. ಈ ಒಂದು ಸಿಚುವೇಷನ್ನಲ್ಲಿ ಕೂಡ ಏನಾಗ್ತದೆ, ನಮ್ಮ ಪಾರ್ಟ್ನರ್ಶಿಪ್ ಫರ್ಮ್ ಅನ್ನೋದು ಏನಾಗ್ತದೆ, ರೀಕಾನ್ಸ್ಟಿಟ್ಯೂಟ್ ಆಗ್ತದೆ, ಪುನರ್ರಚನೆ ಆಗ್ತದೆ, ಪುನರ್ನಿರ್ಮಾಣ ಆಗ್ತದೆ ಅಂತ ಹೇಳ್ಬೋದು. ಫಸ್ಟ್ ಒನ್ನು ಅಡ್ಮಿಷನ್ ಆಫ್ ಎ ಪಾರ್ಟ್ನರ್. ಅಡ್ಮಿಷನ್ ಯಾವಾಗ ಆಗ್ತದೆ ಪಾರ್ಟ್ನರಂದು, ಆವಾಗ ನ್ಯೂ ಪಾರ್ಟ್ನರ್ ಯಾವಾಗ ಎಂಟ್ರಿ ಆಗ್ತಾನೆ ಆವಾಗ ಒಂದು ರೀಕಾನ್ಸ್ಟಿಟ್ಯೂಷನ್ ಆಗ್ತದೆ. ಸೆಕೆಂಡ್ ಒನ್ನು ಚೇಂಜ್ ಇನ್ ದ ಪ್ರಾಫಿಟ್ ಶೇರಿಂಗ್ ರೇಷೋ ಅಮಂಗ್ ದ ಎಕ್ಸಿಸ್ಟಿಂಗ್ ಪಾರ್ಟ್ನರ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಒನ್, ರಿಟೈರ್ಮೆಂಟ್ ಆಫ್ ಎನ್ ಎಕ್ಸಿಸ್ಟಿಂಗ್ ಪಾರ್ಟ್ನರ್. ರಿಟೈರ್ಮೆಂಟ್ ಅಂತಂದರೆ ನಿವೃತ್ತಿ ಹೊಂದೋದು. ಇಟ್ ಮೀನ್ಸ್ ವಿಡ್ರಾವಲ್ ಬೈ ಎ ಪಾರ್ಟ್ನರ್ ಫ್ರಮ್ ದ ಬಿಸ್ನೆಸ್ ಆಫ್ ದ ಫರ್ಮ್ ವಿಚ್ ಮೇ ಬಿ ಡ್ಯೂ ಟು ಹಿಸ್ ಬ್ಯಾಡ್ ಹೆಲ್ತ್, ಓಲ್ಡ್ ಏಜ್ ಆ್ಯಂಡ್ ಚೇಂಜ್ ಇನ್ ಬಿಸ್ನೆಸ್ ಇಂಟ್ರೆಸ್ಟ್. ಯಾವಾಗ ರಿಟೈರ್ಮೆಂಟ್ ತೊಗೋತಪ್ಪ ಪಾರ್ಟ್ನರ್ಶಿಪ್ ಫರ್ಮಲ್ಲಿ ಮನುಷ್ಯ ಅಂತಂದ್ರೆ, ಅಥವಾ ಪಾಲುದಾರ ಅಂತಂದರೆ, ಯಾವಾಗ ಅವನದು ಹೆಲ್ತ್ ಕಂಡೀಷನ್ ಚಲೋ ಇರೋದಿಲ್ಲ, ಆಮೇಲೆ ಯಾವಾಗ ಓಲ್ಡ್ ಏಜ್ ಆಗಿರ್ತದೆ, ಆಮೇಲೆ ಅಥವಾ ಚೇಂಜ್ ಇನ್ ಬಿಸ್ನೆಸ್ ಇಂಟ್ರೆಸ್ಟ್, ಏನಾದರೂ ಬಿಸ್ನೆಸ್ಸಲ್ಲಿ ಆ ಒಂದು ವ್ಯವಹಾರದಲ್ಲಿ ಅವನದ ಆಸಕ್ತಿ ಏನಾದರೂ ಬದಲಾವಣೆ ಆಯಿತು, ಚೇಂಜ್ ಆಯಿತು. ಆಮೇಲೆ ಇನ್ಫ್ಯಾಕ್ಟ್ ಅ ಪಾರ್ಟ್ನರ್ ಕ್ಯಾನ್ ರಿಟೈರ್ ಎನಿ ಟೈಮ್ ಇಫ್ ದ ಪಾರ್ಟ್ನರ್ಶಿಪ್ ಈಸ್ ಆ್ಯಟ್ ವಿಲ್ ಐತಲ್ಲ. ಸೊ ಅವಾಗ ಯಾವಾಗ ರೆಡಿ ಇರ್ತದೆ ಪಾರ್ಟ್ನರ್ಶಿಪ್ ಫರ್ಮು, ಆವಾಗ ಅವನು
ರಿಟೈರ್ಡ್ ಆಗ್ಬೋದು ಅಂತ ಹೇಳ್ತಾರೆ. ಸೊ ಅದಕ್ಕೆ ಈ ಒಂದು ಸಿಚುವೇಶನ್ನಲ್ಲಿ ಅವನು ಆ ಒಂದು ಸಂಸ್ಥೆಯನ್ನು ತೊರೆಯಬಹುದು ಅಂತ ಹೇಳ್ಬೋದು. ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡ್ರಿ. ರಾಯ್, ರವಿ ಆ್ಯಂಡ್ ರಾವ್ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಶೇರಿಂಗ್ ಪ್ರಾಫಿಟ್ಸ್ ಇನ್ ದ ರೇಷೋ ಆಫ್ 2:2:1. ರಾಯ್, ರವಿ ಮತ್ತು ರಾವ್ ಪಾರ್ಟ್ನರ್ಸ್ ಅದಾರ. ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಶೇರಿಂಗ್ ರೇಷೋ ಎಷ್ಟು ಅದ ರೀ? 2:2:1 ಅದ. ಆ್ಯಂಡ್ ಅಕೌಂಟ್ ಆಫ್ ಇಲ್ನೆಸ್ on account of illness, Ravi retired from the firm on March 31st, 2015. ರವಿ ಏನಾಗ್ತಾನೆ, ರಿಟೈರ್ಡ್ ಆಗ್ತಾನೆ. ಇಲ್ನೆಸ್ ಅಂತಂದ್ರೆ ಅವನಿಗೆ ಏನಾದರೂ ಹೆಲ್ತ್ ಕಂಡೀಷನ್ ಚಲೋ ಇಲ್ಲ ಆಗಿತ್ತು ಅಂತಂದ್ರೆ, ಅವನಿಗೆ ಆರಾಮ್ ತಪ್ಪಿತ್ತು ಅಂತಂದ್ರೆ, ಸೊ ಅವಾಗ ಏನಾಗ್ತಾನೆ, ಅವನು ರಿಟೈರ್ಡ್ ಆಗ್ತಾನೆ. ಸೊ March 31st, 2015. ದಿಸ್ ರಿಸಲ್ಟ್ಸ್ ಇನ್ ರೀಕನ್ಸ್ಟ್ರಕ್ಷನ್ ಆಫ್ ದ ಫರ್ಮ್ ನೌ ಹ್ಯಾವಿಂಗ್ ಓನ್ಲಿ 2 ಪಾರ್ಟ್ನರ್ಸ್. ಅವನು ರಿಟೈರ್ಡ್ ಆದಾಗ ಏನಾಗ್ತದೆ ರೀ, ಅಲ್ಲಿ ಇಬ್ಬರೇ ಜನ ಉಳ್ಕೊತಾರೆ ಆ ಒಂದು ಸಂಸ್ಥೆಯಲ್ಲಿ. 3 ಜನ ಕಟ್ಟಿದ ಸಂಸ್ಥೆ ಇರ್ತದೆ. ಬಟ್ ರವಿ ರಿಟೈರ್ಡ್ ಆದ ಕೂಡಲೇ ಏನಾಗ್ತದೆ, ಇಬ್ಬರೇ ಜನ ಉಳಿತಾರೆ. ಆ ಒಂದು ಸಂದರ್ಭದಲ್ಲಿ ಕೂಡ ಏನಾಗ್ತದೆ, ಪಾರ್ಟ್ನರ್ಶಿಪ್ ಫರ್ಮು, ಪಾಲುದಾರಿಕೆ ಸಂಸ್ಥೆ ಏನಾಗ್ತದೆ, ಪುನರ್ರಚನೆ ಆಗ್ತದೆ ಅಥವಾ ಪುನರ್ ನಿರ್ಮಾಣ ಆಗ್ತದೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಕಂಡೀಷನ್ ಯಾವುದು ಅಂತಂದರೆ, ನೆಕ್ಸ್ಟ್ ಸಿಚುವೇಶನ್ನು ಡೆತ್ ಆಫ್ ಎ ಪಾರ್ಟ್ನರ್. ಪಾರ್ಟ್ನರ್ಶಿಪ್ ಮೇ ಆಲ್ಸೋ ಸ್ಟ್ಯಾಂಡ್ reconstituted on the death of a partner if the remaining partners decide to continue the business of the firm as usual. ಇವಾಗ ಏನಾಗ್ತದೆ, ಪಾರ್ಟ್ನರ್ಶಿಪ್ ಮೇ ಆಲ್ಸೋ ರೀಕನ್ಸ್ಟಿಟ್ಯೂಟ್ ಯಾವಾಗೂ ಆಗ್ಬೋದಪ್ಪ ಅಂತಂದ್ರೆ, ಯಾವಾಗ ಡೆತ್ ಆಗ್ತದೆ ಯಾರ್ದು, ಪಾರ್ಟ್ನರ್ದು. ಯಾರಾದರೂ ಒಬ್ಬ ಪಾರ್ಟ್ನರ್ ಅದರಲ್ಲಿ ತೀರಿ ಹೋದ್ರು ಅಂತಂದ್ರೆ, ರಿಮೈನಿಂಗ್ ಪಾರ್ಟ್ನರ್ಸ್ ಏನು ಡಿಸೈಡ್ ಮಾಡ್ತಾರೆ, ಟು ಕಂಟಿನ್ಯೂ ದ ಬಿಸ್ನೆಸ್ ಆಫ್ ದ ಫರ್ಮ್ ಆ್ಯಸ್ ಯೂಶ್ವಲ್. ಅವನ್ನ ತೀರಿ ಹೋದರೆ ಹೋಗಲಿ, ಆದರೆ ನಾವು ಮುಂದೆ ನಡ್ಸ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡ್ತಾರೆ. ಸೊ ಅವಾಗ ಕೂಡ ಏನಾಗ್ತದೆ, ಅದು ಕಂಟಿನ್ಯೂ ರೀಕನ್ಸ್ಟಿಟ್ಯೂಟ್ ಆಗುವಂಥ ಒಂದು ಸಂದರ್ಭ ಇರ್ತದೆ. ಫಾರ್ ಎಕ್ಸಾಂಪಲು, ಎಕ್ಸ್, ವೈ ಆ್ಯಂಡ್ ಝೆಡ್ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಶೇರಿಂಗ್ ಪ್ರಾಫಿಟ್ಸ್ ಇನ್ ದ ರೇಷೋ ಆಫ್ 3:2:1. ಎಕ್ಸ್ ಡೈಡ್ ಆನ್ March 31st, 2015. ಏನಾಗ್ತದೆ, ಎಕ್ಸ್, ವೈ, ಜೆಡ್ ಅನ್ನೋರು ಏನದಾರ, ಪಾರ್ಟ್ನರ್ಸ್ ಅದಾರ. ಆಮೇಲೆ ಪ್ರಾಫಿಟ್ ಶೇರಿಂಗ್ ರೇಷೋ 3:2:1 ಅದ. ಎಕ್ಸ್ ಡೈಡ್ ಆಗ್ತಾನೆ, ಸೈತಾನ. ಎಕ್ಸ್ ಡೈಡ್ ಆನ್ March 31st, 2015ಗೆ ತಿಳಿತಲ್ಲ. ಸೊ ವೈ ಆ್ಯಂಡ್ ಜೆಡ್ ಡಿಸೈಡ್ ಟು ಕ್ಯಾರಿ ಆನ್ ದ ಬಿಸ್ನೆಸ್ ಶೇರಿಂಗ್ ಫ್ಯೂಚರ್ ಪ್ರಾಫಿಟ್ಸ್ ಈಕ್ವಲಿ. ವಾಯ್ ಮತ್ತು ಜೆಡ್ ಏನು ಡಿಸೈಡ್ ಮಾಡ್ತಾರೆ, ಈಗ ಹೆಂಗಾದರೂ ಎಕ್ಸ್ ತೀರಿ ಹೋಗಿದ್ದಾನ, ಸೊ ನಾವಿಬ್ಬರು ಏನು ಮಾಡೋಣ, ಈಕ್ವಲ್ ಆಗಿ ಪ್ರಾಫಿಟ್ ಮತ್ತು ಲಾಸನ್ನು ಶೇರ್ ಮಾಡೋಣ ಅಂತಾನೆ. ದ ಕಂಟಿನ್ಯೂಟಿ ಆಫ್ ಬಿಸ್ನೆಸ್ ಬೈ ವೈ ಆ್ಯಂಡ್ ಜೆಡ್ ಶೇರಿಂಗ್ ಫ್ಯೂಚರ್ ಪ್ರಾಫಿಟ್ಸ್ ಈಕ್ವಲಿ ಲೀಡ್ಸ್ ಟು ದ ರೀಕನ್ಸ್ಟ್ರಕ್ಷನ್ ಆಫ್ ದ ಫರ್ಮ್. ಅವ್ರು ಯಾವಾಗ ನಾವು ಈಕ್ವಲ್ ಆಗಿ ಶೇರ್ ಮಾಡ್ಕೋತೀವಿ ಅಂದಾಗ, ಆ ಒಂದು ಸಿಚುವೇಶನ್ ಒಳಗೆ ಏನಾಗ್ತದೆ, ಅಲ್ಲಿ ಪಾರ್ಟ್ನರ್ಶಿಪ್ ಫರ್ಮು ಪುನರ್ ನಿರ್ಮಾಣ ಆಗ್ತದೆ, ಪುನರ್ರಚನೆ ಆಗ್ತದೆ ಅಂತ ಹೇಳ್ಬೋದು. ಇವು 4 ಸಿಚುವೇಶನ್ನಲ್ಲಿ ಏನಾಗ್ತದೆ ರೀ, ನಮ್ದು ಪಾರ್ಟ್ನರ್ಶಿಪ್ ಫರ್ಮು ರೀಕನ್ಸ್ಟಿಟ್ಯೂಟ್ ಆಗ್ತದೆ, ಪುನರ್ ನಿರ್ಮಾಣ ಆಗ್ತದೆ ಅಥವಾ ಪುನರ್ರಚನೆ ಆಗ್ತದೆ. ಒಂದನೇದು ಅಡ್ಮಿಷನ್ ಆಫ್ ಎ ನ್ಯೂ ಪಾರ್ಟ್ನರ್. ಸೆಕೆಂಡ್ ಒನ್ ಏನದ, ಚೇಂಜ್ ಇನ್ ದ ಪ್ರಾಫಿಟ್ ಶೇರಿಂಗ್ ರೇಷೋ ಅಮಂಗ್ ದ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್. ನೆಕ್ಸ್ಟ್ ಥರ್ಡ್ ಒನ್ ಏನದ ರೀ, ಸೊ ಥರ್ಡ್ ಒನ್ನು ನಾವು ಇದು ಏನಪ್ಪ ಅಂತಂದ್ರೆ, ರಿಟೈರ್ಮೆಂಟ್ ಆಫ್ ಆ್ಯನ್ ಎಕ್ಸಿಸ್ಟಿಂಗ್ ಪಾರ್ಟ್ನರ್, ರಿಟೈರ್ಮೆಂಟ್ ಆಗ್ತದೆ. ನೆಕ್ಸ್ಟು ಡೆತ್ ಆಫ್ ಎ ಪಾರ್ಟ್ನರ್. ಸೊ ಇವು 4 ಸಿಚುವೇಶನಲ್ಲಿ ಏನಾಗ್ತದೆ, ಪಾರ್ಟ್ನರ್ಶಿಪ್ ಫರ್ಮು ನಮ್ಗೆ ರೀಕನ್ಸ್ಟಿಟ್ಯೂಟ್ ಆಗ್ತದೆ ಅಂತ ಹೇಳ್ಬೋದು. ಸೊ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಅಥವಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಡ್ಮಿಷನ್ ಆಫ್ ಎ ನ್ಯೂ ಪಾರ್ಟ್ನರ್ ಬಗ್ಗೆ ಹೇಳ್ತೀನಿ. ಅದನ್ನು ಡೀಟೇಲಾಗಿ ನೋಡೋಣ. ಈ ಚಾಪ್ಟರ್ ಇರೋದೇ ನಿಮಗೆ ಅಡ್ಮಿಷನ್ ಆಫ್ ಎ ನ್ಯೂ ಪಾರ್ಟ್ನರ್ ಮೇಲೆ ತಿಳಿತಲ್ಲ. ಸೊ ಅಡ್ಮಿಷನ್ ಮೇಲೆ ಯಾವ್ಯಾವ ಥರ ನಮ್ಗೆ ಅಕೌಂಟ್ಸನ್ನು ಮಾಡೋದು, ಆಮೇಲೆ ಯಾವ ಥರ ರೇಷೋ ಮಾಡೋದನ್ನು ಈ ಚಾಪ್ಟ್ರಲ್ಲಿ ಓದ್ತೀವಿ. ಥ್ಯಾಂಕ್ ಯು.